ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ಮತ್ತೆ ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಇವತ್ತು ಸ್ಯಾಟರ್ಡೇ. ಸೊ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ನಾನು ನಿಮಗೆ ಮಹದೇಶ್ವರ ಬೆಟ್ಟ ಹೋಗೋ ಪ್ಲ್ಯಾನ್ ಇದೆ ಅಂತ. ಸೊ ಇವತ್ತು ಹೋಗ್ತಾ ಇದ್ದೀವಿ. ಈಗ ಆಲ್ರೆಡಿ 10 o'clock ಆಗಿಬಿಟ್ಟಿದೆ. ಬೇಗ ಹೊರಡಬೇಕಿತ್ತು. ಸಂಜೆ ಈವ್ನಿಂಗ್ ಇರೋದು ಚಿನ್ನದ ತೇರು ಎಳ್ಸೋದು. ಸೊ ಹಾಗಾಗಿ ಬೇಗನೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ನಮ್ಮ ಯಜಮಾನ್ರು ಕೂಡ ರಾಮನಗರದಿಂದ ಬರ್ತಾ ಇದ್ದಾರೆ. ಸ್ಯಾಟಲೈಟಿಂದ ಡೈರೆಕ್ಟ್ ಮಹದೇಶ್ವರ ಬೆಟ್ಟ ಬಸ್ ಹತ್ತೋಣ ಅಂತ ಹೇಳಿಬಿಟ್ಟು ರೆಡಿ ಆಗ್ತಾ ಇದ್ದೀವಿ. ಸ್ನಾನ ಮಾಡ್ಕೊಂಡು ಬಂದೆ, ರಿಫ್ರೆಶ್ ಅಪ್ ಆಗಿದ್ದೀನಿ. ಮನೇಲಿ ಇವಾಗ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡ್ತೀವಿ. ಪಾಪು ಇವಾಗ ತಿಂಡಿ ಮಾಡ್ತಾ ಇದ್ದಾನೆ. ಸೊ ಅವನಿಗೂ ಸ್ನಾನ ಮಾಡಿಸಿ ಹೊರಡೋಷ್ಟರಲ್ಲಿ 12 o'clock ಆಗೇ ಆಗುತ್ತೆ. ಮಕ್ಕಳಿರೋ ಮನೇಲಿ ಕೆಲಸ ಸಾಗಲ್ಲ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ನನಗೆ ಖುಷಿ ಆಗ್ತಾ ಇದೆ ಮಹದೇಶ್ವರ ಬೆಟ್ಟ ಹೋಗ್ತಾ ಇರೋದು. ಪಾಪ ಕರ್ಕೊಂಡು ಹೋಗ್ತಾ ಇರೋದು ಇದು ಸೆಕೆಂಡ್ ಟೈಮು. ಅವ್ನು 8 months ಬೇಬಿ ಇದ್ದಾಗೇನೋ ಹೋಗಿದ್ವಿ. ಅದಾದಮೇಲೆ ಇವಾಗೆ ಹೋಗ್ತಾ ಇರೋದು. ಸೊ ನಂದು ಹರಕೆ ಇದೆ, ಅಮ್ಮ ಮಾಡ್ಕೊಂಡಿದ್ರು. ಸೊ ಹಾಗಾಗಿ ಅದನ್ನು ತೀರಿಸ್ಬಿಟ್ಟು ಬರೋಣ ಅಂತ ಎಲ್ಲರೂ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಯಜಮಾನ್ರು, ನಮ್ಮಮ್ಮ, ನಮ್ಮ ಪಾಪು 4 ಜನ ಹೋಗ್ತಾ ಇದ್ದೀವಿ. ಖುಷಿ ಆಗ್ತಾಯಿದೆ. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಈ ಸಾರಿ, ಏಕೆಂದರೆ ಸ್ಟೇ ಹಾಕ್ತೀವಿ ಇವತ್ತು ಅಲ್ಲೇ. ಸೊ ನಾವು ಬರೋದು ನಾಳೆ ಮಧ್ಯಾಹ್ನ ಈವ್ನಿಂಗ್ ಆಗುತ್ತೆ. ನಾವು ಅಲ್ಲೇ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಡ್ತೀವಿ. ಸೊ ಹಾಗಾಗಿ ಕಾರಲ್ಲೇನು ಹೋಗ್ತಾ ಇಲ್ಲ, ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸಾಹಸಕ್ಕೆ ಕೈ ಹಾಕಿದ್ದೀವಿ. ಯಾಕಂದರೆ ಮಕ್ಕಳನ್ನ ಬಸ್ಸಲ್ಲಿ ಕರ್ಕೊಂಡು ಹೋಗೋದೇ ದೊಡ್ಡ ಸಾಹಸ. ಇವನಂತೂ ಮೊದಲೇ ಕುತ್ಕೊಳ್ಳಲ್ಲ. ಅದು ಹೆಂಗೆ ಬ್ಯಾಲೆನ್ಸ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಸೊ ನೋಡೋಣ, ಧೈರ್ಯ ಮಾಡಿ ಹೋಗ್ತಾ ಇದ್ದೀವಿ ಕರ್ಕೊಂಡು ಅವನನ್ನು. ಸೊ ದೇವರು ಅವನಿಗೆ ಚಂಡಿ ಹಿಡಿದವ್ರದ್ದು ಕೊಡಲಿ. ಅಂದರೆ ಸ್ವಲ್ಪ ದೂರ ಸುಮ್ಮನೆ ಇರ್ತಾನೆ. ಹೋಗ್ತಾ ಹೋಗ್ತಾ ಏನಾಗ್ತಾನೆ ಅಂದರೆ ಅವ್ನು ಕೆಳಗಡೆ ಇಳಿಸ್ಬೇಕು, ಅವನ್ನ ಬಿಟ್ಬಿಡ್ಬೇಕು, ಅವ್ನ ಪಾಡಿಗೆ ಅವನ್ನ ಆ ಥರ ಸ್ವಲ್ಪ ಹಠ ಮಾಡ್ತಾನೆ. ಸೊ ಬೆಟ್ಟಕ್ಕೆ ಹೋಗೋವರೆಗೂ ಆ ಥರ ಏನು ಹಠ ಮಾಡದೇ ಇರಲಿ ಅಂತ ಅನ್ಕೋತೀನಿ. ಐ ಹೋಪ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಪೂಜೆ ಮಾಡಬೇಕು. ಪೂಜೆ ಮಾಡಿ ತಿಂಡಿ ಮಾಡಿ ಹೊರಡ್ತೀವಿ. ಸೊ ಇವತ್ತೊಂದು ದಿನ ಏನೇನು ಮಾಡ್ತೀವಿ ಪ್ರತಿಯೊಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಇವತ್ತು ದೇವಸ್ಥಾನದಲ್ಲಾಗಿರ್ಬೋದು ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ. ನೆನ್ನೆನೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಅದೆಲ್ಲ ಪೂಜೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ದೇವ್ರ ಸಾಮಾನೆಲ್ಲ ತೊಳೆದು ರೆಡಿ ಮಾಡಿದ್ದೆ. ಹೂವೆಲ್ಲ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮ ಪಾಪುಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಅವ್ನು ಸ್ವಲ್ಪ ಕಿರ್ಚೋ ಸೌಂಡ್ ಬರ್ತಾ ಇದೆ, ಹಾಗಾಗಿ ನಾನು ವಾಯ್ಸ್ ಓವರಿಂದ ಕೊಡ್ತಾ ಇದ್ದೀನಿ. ಆ್ಯಂಡ್ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು ಅವ್ನು ಬರೋಷ್ಟರಲ್ಲಿ ಅಂತ ಹೇಳ್ಬಿಟ್ಟು ಅದನ್ನು ರೆಡಿ ಮಾಡ್ತಾ ಇದ್ದೀನಿ. ಅವ್ನು ಸ್ನಾನ ಮಾಡ್ಕೊ ಬಂದ ತಕ್ಷಣ ಅವ್ನು ರೆಡಿ ಮಾಡಬೇಕಲ್ಲ ಅಂತೆಲ್ಲ ಒಂದು ಕಡೆ ಇಟ್ಟು ರೆಡಿ ಮಾಡಿ ಸುಮ್ಮನೆ ಕೂರ್ಚೋಬೇಕು, ಹಾಕೋಬಾರ್ದಂಗೆ. ಸೊ ಇವಾಗ ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಬಸ್ಸಲ್ಲಿ ಹೋಗಬೇಕಲ್ಲ. ಸೊ ಹಾಗಾಗಿ ಇಲ್ಲಿಂದ ಸ್ವಲ್ಪ ದೂರ ಆಗುತ್ತೆ, ನಡ್ಕೊಂಡು ಹೋಗಬೇಕು ಬಸ್ಸಿಗೆ. ಅಲ್ಲಿಂದ ಡೈರೆಕ್ಟ್ ಬಸ್ ಹತ್ತಬೇಕು ಸ್ಯಾಟಲೈಟ್ಗೆ. ಸೊ ಹಾಗಾಗಿ ಬೇಗ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ವೆದರ್ ಫುಲ್ಲು ಕವರ್ ಆಗಿದೆ, ಮಳೆ ಬರದಿದ್ರೆ ಸಾಕು. ಹಂಗೂ ಹೋಗ್ಬೇಕಾದ್ರೆ ಸಣ್ಣ ಸಣ್ಣ ಹನಿಗಳು ಹಾಕ್ತಾನೆ ಇತ್ತು. ಮತ್ತೆಲ್ಲಿ ಜೋರು ಮಳೆ ಬಂದ್ಬಿಡುತ್ತೋ ಅಂತ ಭಯ ಆಗ್ತಾಯಿತ್ತು. ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಸ್ಯಾಟಲೈಟ್ಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಡೈರೆಕ್ಟ್ ಗಾಡಿ ಹತ್ಕೊಂಡ್ವಿ. ಅಲ್ಲಿಂದನೇ ನಮ್ಮ ಏರಿಯಾಯಿಂದನೇ ಸ್ವಲ್ಪ ದೂರ ನಡ್ಕೊಂಬರಬೇಕು. ಈಗ ಅಲ್ಲಿ ಸ್ವಲ್ಪ ಕೆಲಸ ಮಾಡ್ತಾಯಿದ್ದಾರೆ ಡಿಪೋ ಹತ್ರ. ಸೊ ಹಾಗಾಗಿ ಮುಂದೆ ಬಂದು ಹತ್ತಬೇಕು. ನಡ್ಕೊಂಡು ಬಂದು ಇವಾಗ ಅಲ್ಲಿಂದ ಬಸ್ಸಿಂದ ಹೊರಡ್ತಾ ಇದ್ದೀವಿ. ಹಾಗೆ ಬರ್ತಾ ಮಧ್ಯಾಹ್ನ ಆಗೋಗಿತ್ತಲ್ಲ, 1 ಗಂಟೆ 1:15 ಆಗಿಬಿಟ್ಟಿತ್ತು. ಮತ್ತು ಊಟ ಮಾಡ್ಕೊಂಬಿಡೋಣ ಅಂತ ಹೇಳಿ ಅಲ್ಲೇ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಲ್ಲೇ ಊಟ ಮಾಡ್ಕೊಳ್ಳೋಣ ಅಂತ ನಿಂತ್ಕೊಂಡ್ವಿ. ಬಸ್ಸು ಇನ್ನೂ ಬಂದಿರಲಿಲ್ಲ. ಸೊ ಹಾಗಾಗಿ ತಿಂಡಿ ಮಾಡಿಕೊಂಡೆ, ಅಂದರೆ ಊಟ ಮಾಡಿಕೊಂಡೆ ಹತ್ಬಿಡೋಣ ಅಂತ ಹೇಳಿಬಿಟ್ಟು ಊಟ ತೊಗೊಳ್ತಾಯಿದ್ರು ಅವರು. ಪಲಾವ್ ತೊಗೊಂಡ್ವಿ ನಾವಿಬ್ಬರು. ಅವರು ಊಟ ಅನ್ನ ಸಾಂಬಾರೇ ತೊಗೊಂಡ್ಬಿಟ್ರು ಅವರು. ಸೊ ಊಟಿಗೆ ನಮಗೆ ರೈಸ್ ಬಾತೆ ಸಾಕು ಅಂತ ಹೇಳಿಬಿಟ್ಟು ಅಮ್ಮ ನಾನು ರೈಸ್ ಬಾತು ಮತ್ತು ಅವ್ರು ಅನ್ನ ಸಾಂಬಾರು ತೊಗೊಂಡ್ರು. ಪಾಪು ಅಂತೂ ಒಂದು ಚೂರು ತಿಂದೇ ಹೋದ. ಅವನು ಹೊರಗಡೆ ಬಂದರೆ ಹಂಗೆ किराना फोन कर जाता हूँ फोन ಇಲ್ಲ ಇಟ್ಕೊಂಡು
ವಿಡಿಯೋ ಆನ್ ಮಾಡೋ ಅಷ್ಟೇ ನೋಡು ಬೀಳ್ಸೇ ಬಿಡ್ತಾರೆ. ನೀನು ಮಾಡ್ಕೋಬೇಕಾಗಿತ್ತು ಫಸ್ಟು. ರೂಮ್ ಬುಕ್ ಮಾಡ್ಕೋಬೇಕು. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಮಳೆ ಬೇರೆ ಬರ್ತಾ ಇದೆ. ತೇರು ಎಳ್ಸೋದಕ್ಕೆ ಆಲ್ರೆಡಿ 8 ಗಂಟೆ ನಾವು ರೀಚ್ ಆಗಿರೋದು. ಸೊ ಇವಾಗ ಇದೆಯೋ ಇಲ್ವೋ ಗೊತ್ತಿಲ್ಲ, ಅವ್ರು ಕೇಳ್ಕೊಂಬರಕ್ಕೆ ಹೋಗಿದ್ದಾರೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ನೋಡೋಣ, ರೂಮ್ ಬುಕ್ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ವಿ. ತೇರೇನಾದ್ರು ಎಳಿಸ್ತಾರೆ ಅಂದರೆ ಎಳಿಸ್ಬಿಟ್ಟು ರಿಟರ್ನ್ ಹೋಗ್ಬಿಡೋಣ ಅಂತ ಪ್ಲ್ಯಾನ್ ಇದೆ. ಇಲ್ಲ ಅಂದರೆ ನೋಡೋಣ ಯಾವ ಥರ ಅಂತ ಪ್ಲ್ಯಾನಿಂಗಲ್ಲಿ ಇದ್ದೀವಿ. ನೋಡ್ಬೇಕು ಇವಾಗ. ತುಂಬ ಚಳಿ ಆಗ್ತದೆ. ಪಾಪುನಂತೂ ಫುಲ್ ಕವರ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಆದರೂ ಲೇಟ್ ಆಯಿತು ನಿಜವಾಗ್ಲೂ. ಪ್ಲ್ಯಾನಿಂಗು ಬೇರೆ ಥರನೇ ಮಾಡಬೇಕು, ಬೇಗ ಹೊರಡಬೇಕು, ಲೇಟ್ ಆಗುತ್ತೆ. 8 ಗಂಟೆಗೆ ರೀಚ್ ಆಗಿದ್ದೀವಿ. 2 ಗಂಟೆ ನಾವು ಬೆಂಗಳೂರು ಬಿಟ್ಟಾಗ. ಸೊ ಬಸ್ಗಳು ಸಿಕ್ಕಲಿಲ್ಲ ಬೆಂಗಳೂರಿಂದನೇ, ಸ್ವಲ್ಪ ಲೇಟ್ ಆಯಿತು. ರೀಚ್ ಆಗಿದ್ದೀವಿ. ನೋಡ್ಬೇಕು ಇವಾಗ ದರ್ಶನ ಆಗುತ್ತಾ, ತೇರು ಎಳ್ಸೋಕ್ಕಾಗುತ್ತಾ ನೋಡಬೇಕು. ಸೊ ಫೈನಲಿ ದೇವಸ್ಥಾನದ ಹತ್ರ ಬಂದ್ವಿ. ತೇರೆಲ್ಲ ಎಳೆದು ಮುಗ್ದೋಗಿತ್ತು. ಸೊ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ದರ್ಶನ ಮಾಡೋಣ ಅಂತ ಬಂದ್ವಿ. ತುಂಬ ಮಳೆ ಬೇರೆ ಬರ್ತಾಯಿತ್ತು, ಹೆವಿ ಕ್ರೌಡ್ ಇತ್ತು. ಆ್ಯಂಡ್ 8:30 ದರ್ಶನ ಅಂತ ಹೇಳಿದ್ರು. ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ವಿ. ಅಲ್ಲೇ ನೋಡ್ಬೋದು ಎಷ್ಟು ಜನ ನಿಂತಿದ್ರು ಅಂತ. ಹಾಗೆ ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು ಸಾಂಗ್ ಹೇಳ್ಕೊಂಡು. ಅದನ್ನೇ ಒಂದು ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಚೆನ್ನಾಗಿತ್ತು ನೋಡೋದಕ್ಕೆ. ಏನೋ ಒಂಥರ ಖುಷಿ ಅಲ್ಲ, ಅವ್ರಿಗೂ ದೇವಸ್ಥಾನದಲ್ಲಿ ಈ ಥರ ಎಲ್ಲ ಮಾಡೋದು. ಸೊ ಅದನ್ನೇ ನೋಡ್ತಾ ಇದ್ದೆ. ಆ್ಯಂಡ್ ಇವಾಗ ದರ್ಶನಕ್ಕೆ ಒಳಗಡೆ ಬಂದ್ವಿ. ತುಂಬ ರಶ್ ಇತ್ತು. ಎಷ್ಟು ಅಂದರೆ ಒಂದು 3/4 ಅವರ್ ಆಯಿತು ಅನಿಸುತ್ತೆ ನಾವು ಆಚೆ ಬರೋ ಅಷ್ಟರಲ್ಲಿ ದರ್ಶನಕ್ಕೆ ಹೋಗಿ. ತುಂಬ ಕ್ಯೂ ಸಿಸ್ಟಮ್ ಬೇರೆ ಇತ್ತು. ಸೊ ಬಂದವರೇ ಡೈರೆಕ್ಟ್ ದರ್ಶನ ಕೊಟ್ಟೋದ್ವಿ. ನಿಂಗೂ ತೇರು ಇಳ್ಸೋಕ್ಕಂತೂ ಆಗಲಿಲ್ಲ. ನೋಡೋಣ ಮಾರ್ನಿಂಗ್ ಆದರೂ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಒಳಗಡೆ ತುಂಬ ಜನ ರಶ್ ಇದ್ದರು. ಹಾಗೂ ಹಿಂಗೂ ಒಳಗಡೆ ಹೋದ್ವಿ. ನಾನೊಂದು ಕಡೆ, ನಮ್ಮ ಮನೆಯವ್ರು ಒಂದು ಕಡೆ, ನಮ್ಮಮ್ಮ ಒಂದು ಕಡೆ ಆಗಿಬಿಟ್ಟಿದ್ರು. ಫೈನಲಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಒಳಗಡೆ ವಿಭೂತಿ ಪಟ್ಟಿನ ಬೇರೆ ಥರ ಎಳಿತಾರೆ, ಅದನ್ನೇ ಮಾತಾಡ್ಕೊಂಡು ಬರ್ತಾಯಿದ್ವಿ. ನೀಟಾಗಿ ಆಗ್ತಾನೆ ಇರಲಿಲ್ಲ ಅವ್ರು ಒಳಗಡೆ ಇಟ್ಕೊಂಡು. ಹಂಗೆ ಸುಮ್ಮನೆ ಹಿಂಗೆ ಅಂದ್ಬಿಡೋ, ಅದು ನೀಟಾಗೂ ಕೂತ್ಕೊಳ್ತಾ ಇರಲಿಲ್ಲ ಹಣೆ ಮೇಲೆ. ಸೊ ಹಾಗಾಗಿ ಅದನ್ನೇ ಮಾತಾಡ್ಕೊಂಡು ಬರ್ತಾಯಿದ್ವಿ. ತುಂಬ ಮಳೆ. ಸೊ ಇವಾಗ ರೂಮ್ ಬುಕ್ ಮಾಡೋದಕ್ಕೆ ಅಂತ ಹೋಗ್ತಾಯಿದ್ದೀವಿ. ರೂಮಲ್ಲಿ ಹೋಗಿ ಸ್ಟೇ ಆಗಿಬಿಡೋಣ. ಮಾರ್ನಿಂಗು ತೇರು ಇಳಿಸ್ಬಿಟ್ಟು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ನಾನು ಮಾರ್ನಿಂಗಿಂದ ವೀಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರೂಮ್ ಬುಕ್ಕಿಂಗ್ ಎಲ್ಲ ನೈಟೇ ಮಾಡ್ಕೊಂಡಿದ್ವಿ. ನಾವು ರೂಮ್ ಬುಕ್ ಮಾಡಿದ್ವಲ್ಲ ಅದೇ ಜಾಗದಲ್ಲಿ ಈ ಥರ ಹೊರಗಡೆ ವೀವಿಂಗ್ ಈ ಥರ ಇತ್ತು. ನಂಗೆ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿತ್ತು. ಹಿಮ ಬೀಳ್ತಾ ಇದ್ದಿದ್ದು, ಮೋಡಗಳು ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ನೈಟು ಸಿಕ್ಕಾಪಟ್ಟೆ ಚಳಿ ಇತ್ತು. ಅಪ್ಪ ಎಷ್ಟು ವೆದರ್ ಹೆಂಗಿತ್ತು ಅಂದರೆ, ಸುತ್ತಲೂ ಏನಲ್ಲ ಅಷ್ಟೊಂದು ಮನೆಗಳು ಹೊತ್ತೊತ್ತಾಗಿರಲ್ವಲ್ಲ. ಸೊ ತುಂಬ ಗಾಳಿ ಬೀಸ್ತಾ ಇತ್ತು. ಸೊ ಹಾಗೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೆ ವೀವಿಂಗ್ನ. ಆ್ಯಂಡ್ ನಾನು ಈ ಥರ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಅಮ್ಮ ಆಲ್ರೆಡಿ ರೆಡಿ ಆಗಿದ್ದಾರೆ. ನಮ್ಮ ಯಜಮಾನ್ರು ಸ್ನಾನಕ್ಕೆ ಹೋಗಿದ್ದಾರೆ. ಅವರು ರೆಡಿ ಆದಮೇಲೆ ಹೊರಡಬೇಕು. ಪಾಪು ಇನ್ನೂ ಎದ್ದೇ ಇಲ್ಲ, ಮಲ್ಕೊಂಬಿಟ್ಟಿದ್ದಾನೆ. ಚಳಿ ಇದೆಯಲ್ಲ, ಬೆಚ್ಚಗೆ ಮಲ್ಕೊಂಬಿಟ್ಟಿದ್ದಾನೆ. ಎಬ್ಬರಿಸಿದ್ರು ಎದ್ದೇಳ್ತಾ ಇಲ್ಲ. ನೋಡೋಣ, ಹೊರಡೋ ಟೈಮಲ್ಲಿ ಹಂಗೆ ಎತ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಿಟ್ಟಿದ್ದೀವಿ. ನಾವಿಬ್ಬರು ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಮಕ್ಕಳನ್ನೆಲ್ಲರೂ ಹೊರಗಡೆ ಕರ್ಕೊಬಂದ್ರೆ ಇದೇ ಪ್ರಾಬ್ಲಮ್ ಅಲ್ಲ, ಅವ್ರು ಎದ್ದೇಳಲ್ಲ, ಅವ್ರನ್ನ ರೆಡಿ ಮಾಡೋದಕ್ಕಾಗಲ್ಲ. ಇದೇ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಆ್ಯಂಡ್ ನಾವು ಕೂಡ ಅಲ್ಲೇ ಬಿಸಿನೀರು ಸಿಕ್ತು. ಒಂದು ಬಕೆಟ್ಗೆ 30 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಒಂದು ಬಕೆಟ್ಗೆ. ಅದು ತುಂಬ ಬಿಸಿ ಇರಲ್ಲ. ಸೊ ಹೇಗೋ ಎಲ್ಲ ಸ್ನಾನ ಮಾಡ್ಕೊಂಡು ಇವಾಗ ಹೊರಡೋಣ ದೇವಸ್ಥಾನದ ಹತ್ರ ಅಂತ ಹೊರಡ್ತಾ ಇದ್ದೀವಿ. ನಮ್ಮ ರೂಮ್ ಹತ್ರನೇ ಈ ಥರದ್ದು ಮಾದಪ್ಪಂದು ಸ್ಟ್ಯಾಚು ಮಾಡಿದಾರಲ್ಲ, ಸೊ ಅದು ಕಾಣಿಸ್ತಾ ಇತ್ತು. ಅದು ನನಗೆ ಝೂಮ್ ಮಾಡಿ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಖುಷಿ ಆಗ್ತಿತ್ತು. ಹೊರಗಡೆ ಎದ್ದು ಬಂದ ತಕ್ಷಣವೇ ಅಪ್ಪ ಕಾಣಿಸ್ತಾರಲ್ಲ, ಸೊ ಅದೊಂದು ಖುಷಿ ಆಯಿತು. ಸೊ ಇವಾಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಟಿಕೆಟ್ ಎಲ್ಲ ಬುಕ್ ಮಾಡ್ಕೋಬೇಕಲ್ಲ ಅಂತ. ನಾವು 5:30ಗೇನೋ ಎದ್ದಿದ್ದು. ಬೇಗ ಎದ್ದೇಳೋಣ ಅಂದ್ಕೊಂಡ್ವಿ, ಚಳಿಗೆ ಎದ್ದೇಳೋಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ 7 ಗಂಟೆನೂ ಆಗಿತ್ತು ನಾವು ಹೊರಟಾಗ ದೇವಸ್ಥಾನದ ಹತ್ರ. ಸೊ ಹೋಗಿ ಅಲ್ಲಿ ಇವಾಗ ಬೆಳ್ಳಿ ತೇರಿಗೆ ಟಿಕೆಟ್ ತೊಗೊಳ್ಳೋಣ ಅಂತ ಇವಾಗ 3 ಜನ ಹೊರಡ್ತಾ ಇದ್ದೀವಿ. ಮಾಮಿಗೆ ಹೋಗ್ತಾ ಇದ್ದೀವಾ? ಮಾಮಿಗೆ
ಕೈ ಮುಗಿ ಮಗ್ನೆ ಮಾದಪ್ಪ. ಫೈನಲಿ ಟೆಂಪಲ್ ಹತ್ರ ಬಂದ್ವಿ. ತುಂಬ ಚಳಿ ಇತ್ತು, ಇನ್ನೂ ಚಳಿ ಕಮ್ಮಿನೇ ಆಗಿರಲಿಲ್ಲ. ಸೊ ಬೇಗ ಎದ್ದೋಗೋಣ ಅಂದ್ಕೊಂಡ್ವಿ, ಎದ್ದೇಳೋಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಎಲ್ಲ ರೆಡಿ ಆಗ್ತಾಯಿದ್ರು ಆಲ್ರೆಡಿ. ಎಲ್ಲ ತುಂಬ ಸಂಡೇ ಬೇರೆ ಅಲ್ವಾ, ಹೆವಿ ಕ್ರೌಡ್ ಆಗಿಬಿಟ್ಟಿತ್ತು ನಾವು ಹೋಗೋಷ್ಟಲ್ಲಿ ಆಲ್ರೆಡಿ. ಸೊ ಹೋಗೋಣ, ಫಸ್ಟು ಟಿಕೆಟ್ ಬುಕ್ ಮಾಡ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಇವಾಗ ನೋಡ್ತಾ ಇರ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಅಂದರೆ ಸಂಡೇ ಮೊದಲೇ ಕೇಳಬೇಕಾ, ನೈಟೆಲ್ಲ ಆಲ್ಮೋಸ್ಟ್ ಎಷ್ಟು ಜನ, ಒಂದು ಬಸ್ಸು ಫುಲ್ಲು, ನಾವು ಬಂದಿದ್ದ ಬಸ್ಸಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಬೆಟ್ಟಕ್ಕೆ ಬಂದಿದ್ದು, ಎಲ್ಲ ನೈಟ್ ಅಲ್ಲೇ ಸ್ಟೇ ಆಗಿದ್ರು. ಸೊ ಹಾಗಾಗಿ ತುಂಬ ಕ್ರೌಡ್ ಇತ್ತು. ಆ್ಯಂಡ್ ಮಾರ್ನಿಂಗ್ ಬರೋರು ಇರ್ತಾರೆ, ಬೆಳಗ್ಗೆನೇ ದರ್ಶನಕ್ಕೆ. ನಾವು ಎಷ್ಟೇ ಬೇಗ ಎದ್ರೂ ಜನ ಕ್ರೌಡ್ ಇದ್ದೇ ಇರುತ್ತೆ ಅಲ್ಲಿ. ಹಾಗೆ ಇಲ್ಲಿ ಆನೆಗೆ ಸ್ನಾನ ಮಾಡಿಸ್ತಾ ಇದ್ರು, ಅದು ಕಾಣಿಸ್ತಾನೆ ಇರಲಿಲ್ಲ, ಗೇಟ್ ಹಾಕ್ಬಿಟ್ಟಿದ್ರಲ್ಲ, ಹಂಗೆ ಸುಮ್ಮನೆ ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಫೋಟೋ ವೀಡಿಯೋಸ್ ತೊಗೊಳಂಗಿಲ್ಲ, ಆದರೂ ಸ್ವಲ್ಪ ಕ್ಯಾಪ್ಚರ್ ತೊಗೊಂಡೆ. ಆ್ಯಂಡ್ ಮಾರ್ನಿಂಗು ಕಾಫಿ ಕುಡಿಯೋಣ ಅಂತ ಬಂದ್ವಿ. ಇಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಕುಡಿದ್ರೆ ಸರಿ ಅಲ್ವಾ, ಮೈಂಡು ರಿಫ್ರೆಶ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾಫಿ ಕುಡಿಯೋಕೆ ಇಲ್ಲಿ ನಿಂತ್ಕೊಂಡಿದ್ದೀವಿ. ಅದಿ ತಿನ್ನೋ. ಕ್ಯಾಶ್ ಕೊಡ್ತೀನಿ. ತ್ರಾಸ ಆಯ್ತಾ ಈಗ ತಿರುಕತ್ತ. ಹಾಯ್ ಮೇಡಮ್, ಹಾಯ್ 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 ಹೇಳು. ಒಂದು ಪೇರ್ 1 kg ಮೇಲೆ 1 kg ಅಲ್ವಾ, ಚೆನ್ನಾಗಲ್ಲ. ಹಿಂದಕ್ಕೆ ಹೋಗೋ, ಹಿಂದಕ್ಕೆ ಹೋಗೋ, ಹಿಂದಕ್ಕೆ ಹೋಗೋ, ಹಿಂದಕ್ಕೆ ಹೋಗುವ. ಫೈನಲಿ ಬೆಳ್ಳಿ ತೇರು ಆಚೆ ಬಂತು. ಸೊ ನನ್ನ ವೀಡಿಯೋ ಫ್ರಂಟಿಂದ ಮಾಡ್ಕೊಳ್ಳೋಣ ಅನ್ನೋ ಅಷ್ಟರಲ್ಲಿ ಮೂವ್ ಆಗೋಯ್ತು, ಅಷ್ಟು ಜನ ಇದ್ದರು. ಸೊ ಹಾಗಾಗಿ ಬ್ಯಾಕಿಂದನೇ, ನಾವು ಹಿಂದೆಗಡೆಯಿಂದನೇ ಹೋಗಬೇಕಲ್ವಾ. ಸೊ ಹಾಗಾಗಿ ಹಿಂದೆಯಿಂದನೇ ವೀಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟ್ ಆಚೆ ಬಂದ ತಕ್ಷಣ ವೀಡಿಯೋ ಮಾಡ್ಕೊಂಡು ಹೋಗೋಷ್ಟರಲ್ಲಿ ಜನ ಎಲ್ಲ ಫುಲ್ಲು ತುಂಬ್ಕೊಂಡ್ಬಿಟ್ರು. ಆ್ಯಂಡ್ ಇಲ್ಲಿ ಪ್ರದರ್ಶನ ಎಲ್ಲ ಹಾಕ್ಕೊಂಡು ಬರುತ್ತಲ್ವ, ಸೊ ಜೊತೆಯಲ್ಲಿ ಹಾಗೆ ನಮ್ಮ ಮನೆಯವ್ರು ಎತ್ಕೊಂಡಿದ್ರು ಪಾಪುನ. ಫೈನಲಿ ಒಂದು ಸರಿ ಲಾಸ್ಟಿಗೆ ಬಂದಮೇಲೆ ಮುಟ್ಟೋದಕ್ಕೆ ಅವಕಾಶ ಸಿಕ್ಕಿದ್ದು, ಏಕೆಂದರೆ ಜನ ಅಷ್ಟು ಜನ ಇದ್ದಾರೆ, ನೂಕು ನುಗ್ಲು. ಆ್ಯಂಡ್ ನೋಡೋಕ್ಕೂ ಆಗ್ತಾ ಇರಲಿಲ್ಲ, ಆ ಥರ ಮಾಡ್ತಾಯಿದ್ರು, ಮುಟ್ಟೋದಕ್ಕೂ ಬಿಡ್ತಾ ಇರಲಿಲ್ಲ. ಸೊ ಒಂದೇ ರೌಂಡ್ ನೋಡಿ ಹಿಂಗೆ ಬಂದಿದ್ದು ಅಷ್ಟೇ, ಒಳಗಡೆ ಕರ್ಕೊಂಡು ಹೊಟ್ಟೋಗ್ಬಿಡ್ತಾರೆ, ಅದೇ ಬೇಜಾರಾಗೋದು. ಅಟ್ಲೀಸ್ಟ್ ಒಂದು 2-3 ರೌಂಡ್ ಹಾಕ್ಸಿದ್ರೆ ನಮಗೂ ಖುಷಿ ಆಗುತ್ತೆ ಅಲ್ವಾ. ಫ್ರಂಟಿಂದ ಮಾಮೂಲಿ ನೋಡಿದೆ ಅಷ್ಟೇ, ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ, ಅಷ್ಟು ಜನ ಇದ್ದರು ಅಲ್ಲಿ. ಸೊ ಫೈನಲಿ ಒಂದು ಸರಿ ಟಚ್ ಮಾಡಿದ್ನಲ್ಲ, ಸೊ ಅದೇ ನೆಮ್ಮದಿ ಸಿಕ್ತು, ನನಗೆ ಖುಷಿ ಆಯಿತು. ಬ್ಯಾಕಲ್ಲಿ ಐತೆ ಕಣಮ್ಮ, ಇವಾಗ ಇಲ್ಲಿ ಬಾ ಸುಮ್ಮನೆ. ಸೇಫ್ಟಿ ಜಿಪ್ಪರ್ ಇಲ್ಲೇ ಹೊರಗಡೆ ರಥದ ಹತ್ರನೇ ಪೂಜೆ ಮಾಡಿಸ್ಬಿಟ್ಟು ದೇವರಿಗೆ ಹಾಗೆ ಹೊರಗಡೆ ನಿಂತ್ಕೊಂಡ್ವಿ. ಖುಷಿ ಆಯಿತು, ಅಂದ್ಕೊಂಡಿದ್ದು ಕೆಲಸ ಮುಗಿಸಿದ್ವಲ್ಲ, ಅದೇ ಒಂದು ಖುಷಿ ಅಂತ ಅನಿಸಿತ್ತು ನನಗೆ. ಸೊ ಹಾಗೆ ಹೊರಗಡೆನೇ ಪೂಜೆ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು, ಜನ ಅಷ್ಟು ಕ್ರೌಡ್ ಇದ್ದಾರೆ. ಕ್ಯೂ ಸಿಸ್ಟಮ್ ಹೆಂಗಿತ್ತು ಅಂದರೆ ನೋಡಿದ್ರೆ ಭಯ ಆಗ್ತಿತ್ತು, ಅಷ್ಟು ಜನ ಇದ್ದರು. ಸೊ ಇಲ್ಲೇ ಹೊರಗಡೆನೇ ಕಡ್ಡಿ ಕರ್ಪೂರ ಹಚ್ಚಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ಕೊಳ್ತಾ ಇದ್ದೀವಿ. ಹೊರಗಡೆನೇ ಮಾಡ್ಕೋಬೋದಲ್ಲ, ಈ ಕಡೆಯಿಂದ ಈ ಎಂಟ್ರೆನ್ಸಿಂದ ಎರಡೂ ಕಡೆ ಫುಲ್ಲು ರಶ್ ಇರ್ತಾರೆ, ಅಲ್ಲೂ ಕೂಡ ಜಾಗ ಇರಲ್ಲ, ಹಂಗೆ ಜನ ಇದ್ದರು. ಸಂಡೇ ಅಲ್ವಾ, ವೀಕ್ ಎಂಡಲ್ಲಿ ಅಷ್ಟು ಜನ ಇರ್ತಾರೆ. ಸೊ ಆಷಾಢ ಮಾಸದಲ್ಲಂತೂ ಇದ್ದಿದ್ದು ಜನ ಇದ್ದಾರೆ. ಸೊ ಅದಕ್ಕೆ ಎಲ್ಲ ಪೂಜೆ ಎಲ್ಲ ನೀಟಾಗಿ ಮುಗಿಸ್ಕೊಂಡು ಬಂದ್ವಿ. ಆರದು ಇಟ್ಸ್ಕೊಳ್ಳೋದ ಅಂದ ಇಟಕ್ಕೆ ಹೋದ್ರು.
ಕೊಡದೆ ಹೋದ ತಲೆನ ಅವ್ನ ಕಣ್ಗೆಲ್ಲ ಉದುರ್ತದಲ್ಲ ಅದಕ್ಕೆ ನಾನು ಹಾಕಿಸ್ಕೊಳಲ್ಲ. ಚಿನಿ ಅಮ್ಮು ಇಲ್ಲಿ ಕಂದ ಇಲ್ಲಿ ಸ್ಮೈಲ್ ಮಾಡು. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ತಿಂಡಿ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಅಲ್ಲಿ ದಾಸೋಹ ಭವನದ ಹತ್ರ ನೋಡಿದ್ವಿ ಎಷ್ಟು ಕ್ಯೂ ಸಿಸ್ಟಮ್ ನಿಂತಿದ್ದಾರೆ ಅಂದರೆ. ಈಗ ಪಾಪುನ ಎತ್ಕೊಂಡಂತೂ ಅವನಂತೂ ಇರಲ್ಲ, ಅವನಿಗೂ ಹೊಟ್ಟೆ ಹಶ್ವಾಗಿರುತ್ತಲ್ವ. ಸೊ ನಮಗಂತೂ ತಡೆಯೋದಕ್ಕೂ ಆಗಲ್ಲ. ಸೊ ಇನ್ನು ಅಲ್ಲೋಗಿ ನಿಂತ್ಕೊಂಡ್ರೆ 1 ಅವರ್ 2 ಅವರ್ ನಿಂತ್ರೂ ಆಗಲ್ಲ ಅಂತ ಅಂದ್ಬಿಟ್ಟು ಇವಾಗ ಹೋಟೆಲ್ಗೆ ಹೋಗಿ ತಿಂಡಿ ಮಾಡ್ಕೊಂಬಿಡೋಣ ಅಂತ ಹೋಗ್ತಾ ಇದ್ದೀವಿ ಹೊರಗಡೆನೆ. ನೆನ್ನೆ ನೈಟ್ ಬಂದಾಗಲೂ ಹಂಗೆ ಆಯಿತು. ಅಷ್ಟು ಜನ ಅದರಲ್ಲಿ ತುಂಬ ಲೇಟ್ ಬೇರೆ ಹೋಗಿತ್ತು ಆ್ಯಂಡ್ ಕ್ಲೋಸ್ ಕೂಡ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಬೆಳಗ್ಗೆನೂ ಆಗಲಿಲ್ಲ, ಅಷ್ಟು ಜನ ಇದ್ದಾರೆ ಕ್ಯೂ ಸಿಸ್ಟಮ್ನಲ್ಲಿ, ಅದಕ್ಕೆ ಹೋಗಲಿಲ್ಲ. ಇವಾಗ ಮಾತ್ರ ನಗು, ನಗ್ಬೇಕಾದ್ರೆ ನಗ್ಬೇಡ. ತಿಂಡಿ ಎಲ್ಲ ಮುಗಿಸ್ಕೊಂಡು ಇವಾಗ ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಲಗೇಜ್ ಪ್ಯಾಕ್ ಮಾಡ್ಕೊಂಡು ಹೊರಟ್ಬಿಡೋಣ ಬಸ್ಗೆ ಅಂತ ಹೇಳ್ಬಿಟ್ಟು ಇವಾಗ ಇಬ್ಬರು ಹೋಗ್ತಾ ಇದ್ದೀವಿ. ರೂಮ್ ಸ್ವಲ್ಪ ದೂರ ಮಾಡಿರೋದ್ರಿಂದ ಹತ್ತೋದಕ್ಕೆ ಆಗ್ತಾಯಿಲ್ಲ, ಸ್ವಲ್ಪ ಅಪ್ಪಲ್ಲಿದೆ ರೂಮು. ಸೊ ಹಾಗಾಗಿ ಸುಸ್ತಾಗ್ತಾಯಿದೆ ಹತ್ತೋದಕ್ಕೆ. ನಮ್ದು ಇರುತ್ತೆ, ನಿಂದಿರೋ ಅಷ್ಟೇ. ನಿಂದೇನೇನೋ ಪ್ರೋಗ್ರಾಮ್ಗಳಿರ್ತವೆ. ಈಗ ಇವೆಲ್ಲ ಪ್ಯಾಕ್ ಮಾಡಬೇಕು. ಕರೆಂಟ್ ಇಲ್ಲ ಅನ್ಸುತ್ತೆ. ಇಲ್ಲ ತೆಗ್ಬಿಟ್ಟ, ಇಲ್ಲ ಕಂಡ್ಬಿಡು, ಕರೆಂಟ್ ತೆಗ್ಬಿಟ್ಟಾರೆ. ಕರೆಂಟ್ ಐತಲ್ಲ, ಅವ್ರ ಮೇಲೆ ಟಿ ವಿ ಹೊಡ್ತದೆ ಎದುರುಗಡೆ ಮನೇಲಿ. ಫೈನಲಿ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ನಾನು ಡ್ರೆಸ್ ಕೂಡ ಚೇಂಜ್ ಮಾಡಿಕೊಂಡೆ, ಡ್ರೆಸ್ ಹಾಕ್ಕೊಂಡ್ಬಿಟ್ಟೆ. ಸ್ಯಾರಿಲಿ ಕಂಫರ್ಟಬಲ್ ಇರಲ್ಲ, ಯಾಕೆಂದರೆ ಬಸ್ಸಲ್ಲಿ ಪಾಪು ಎತ್ಕೊಂಡು ಕೂತ್ಕೊಳ್ತೀವಲ್ವ. ಸೊ ಸ್ಯಾರಿಲಿ ಅಷ್ಟು ಕಂಫರ್ಟಬಲ್ ಆಗಿರಲ್ಲ ಅಂತ ಹೇಳಿಬಿಟ್ಟು ನಾನು ಡ್ರೆಸ್ ತೊಗೊಬಂದಿದ್ದೆ, ಎಕ್ಸ್ಟ್ರಾ ಒಂದು ಜೊತೆ ಇರಲಿ ಅಂತ ಹೇಳಿಬಿಟ್ಟು. ಹಾಗಾಗಿ ಡ್ರೆಸ್ನೇ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸ್ಯಾರಿಲಿ ಹೆವಿ. ಆಮೇಲೆ ಬರ್ತಾ ಬರ್ತಾ ಫುಲ್ಲು ಸೆಕೆ ಸ್ಟಾರ್ಟ್ ಆಗೋಯಿತು. ಎಷ್ಟು ಬಿಸಿಲು ಹೊಡಿತಾ ಇತ್ತು ಅಂದರೆ ಮಳೆ ಉಯ್ದಿತ್ತು ಅನ್ನೋದೇ ಇಲ್ಲ, ಆ ಥರ ಬಿಸಿಲು ಹೊಡಿತಾ ಇತ್ತು. ಆ್ಯಂಡ್ ಇವಾಗ ಹೊರಡ್ತಾ ಇದ್ದೀವಿ, ರೂಮ್ ಚೆಕ್ಔಟ್ ಆಗ್ತಾ ಇದ್ದೀವಿ. ಅಷ್ಟು 11 ಅಂದರೆ 1 ಗಂಟೆವರೆಗೂ ಇತ್ತು ನಮಗೆ. ನಾವು ನೈಟ್ ಬಂದಿದ್ದು 9:30 ಅಲ್ವಾ, ಸೊ 1 ಗಂಟೆವರೆಗೂ ಇತ್ತು. ಬಟ್ ನಾವು 10:30ಗೆಲ್ಲ ನಾವು ಚೆಕ್ಔಟ್ ಆಗಿ ಹೋಗ್ತಾ ಇದ್ದೀವಿ. ಇನ್ನೇನೆಲ್ಲ ಕೆಲಸ ಎಲ್ಲ ಮುಗೀತಲ್ಲ, ಬೇಗ ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಆದಿ ಆದಿ ಅಪ್ಪಾಜಿ ಬಾ ಮಗನೆ, ಮಮ್ಮಿಗಂತ ಕೊಡು. ಬಾ ನಾಲ್ಗೆ ತೆಗಿ. ಬೆಂಗಳೂರಿಗೆ ಹೋಗಲ್ಲ ಅಂದ್ಬಿಡ್ಬೇಕು. ಬೆಂಗಳೂರು ಡೈರೆಕ್ಟ್ ರಾಮನಗರ, ಚನ್ನಪಟ್ಟಣ, ಬೆಂಗಳೂರು. ಅಲ್ಲಿ ಮಳವಳ್ಳಿ ಬಸ್ ಖಾಲಿ ಆಯ್ತು. ನೋಡಪ್ಪ ಬಸ್ ಎಷ್ಟು ಖಾಲಿ ಆಯ್ತು ನೋಡಿ, ಸೀಟೇ ಫಿಲಪ್ ಆಗಿಲ್ಲ. ಅದೇ ಹೇಳ್ತಾವ ನಮ್ಮ ಕೊಳ್ಳೇಗಾಲ, ಮಳವಳ್ಳಿ ಎಲ್ಲ ಒಂದಕ್ಕೆ ತುಂಬಬೇಕಾ? ಆಲ್ಮೋಸ್ಟ್ ಎಲ್ಲ ಬೆಂಗಳೂರು ಕಡೆ ಇರುತ್ತೆ.
ಫೈನಲಿ ಮನೆಗೆ ರೀಚ್ ಆದ್ವಿ. ಬರ್ತಾ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ವೀಡಿಯೋ ಮನೆಗೆ ಹೋಗಿ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ. ಚಾರ್ಜಿಂಗ್ ಬೇರೆ ಇರಲಿಲ್ಲ. ನನ್ನ ಮನೆಯಿಂದ ಹೊರಡ್ಬೇಕಾದ್ರೆ ಚಾರ್ಜಿಂಗ್ ಹಾಕಿದ್ದು 2 ಡೇಸ್ ಚಾರ್ಜಿಂಗ್ ಬಂದಿದೆ. ವೀಡಿಯೋಸಲ್ಲೇ ಫೋಟೋಸಲ್ಲೇ ಅರ್ಧ ಚಾರ್ಜಿಂಗ್ ಕೊಟ್ಟೋಗ್ಬಿಡುತ್ತೆ. ಸೊ ಹಾಗಾಗಿ ಬರ್ತಾ ಮಾಡ್ಕೊಳ್ಳಿಲ್ಲ. ಇನ್ನೊಂದು ಏನಂದರೆ, ನಾವು ಜಸ್ಟ್ ಮನೆಗೆ ರೀಚ್ ಆದ್ವಿ. ಮನೆಗೆ ಬರೋಷ್ಟರಲ್ಲಿ ಅರೌಂಡ್ 4 o'clock ಏನೋ ಆಗಿತ್ತು ಅಂತ ಅನಿಸುತ್ತೆ. 3:30 4 o'clock ಆಗಿತ್ತು. ಸೊ ಮನೆಗೆ ಜಸ್ಟ್ ಒಳಗಡೆ ಬಂದ್ವಿ. ಜೋರು ಮಳೆ ಸ್ಟಾರ್ಟ್ ಆಯಿತು. ಎಲ್ಲೂ ಮಳೆಗೆ ತಗ್ಲಾಕೊಳ್ಳಿಲ್ಲ. ಸೊ ಅದೊಂದು ಖುಷಿ ಆಯಿತು. ಮಳೆಗೆ ತಗ್ಲಾಕೊಂಡಿದ್ರೆ ಪಜಿತಿ ಪಾಪು ಇರೋದ್ರಿಂದ ಪ್ರಾಬ್ಲಮ್ ಆಗ್ತಾಯಿತ್ತು. ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಅಂದರೆ, ನಾವು ಯಾಕೆ ಚಿನ್ನದ ತೇರು ಎಳಿಸಿಲ್ಲ ಅಂತ ಅಂದರೆ, ನೈಟು ಹೋಗಿದ್ದು ಲೇಟ್ ಆಯಿತು. ನಮ್ಮಮ್ಮ ಫಸ್ಟ್ ಅಂದ್ಕೊಂಡಿರೋದೇನೆಂದರೆ ತೇರು ಎಳಿಸ್ತೀನಿ ಅಂತ ಅಷ್ಟೇ ಅಂದ್ಕೊಂಡಿದ್ರಂತೆ. ಅದರಲ್ಲಿ ಚಿನ್ನದ್ದು ಬೆಳ್ಳಿದ್ದು ಅಂತ ಏನು ಅಂದ್ಕೊಂಡಿರಲ್ಲ. ಬಟ್ ನಾವು ಫಸ್ಟ್ ಟೈಮು ತೇರು ಎಳಿಸಿದ್ದು, ಓಕೆನಾ? ಯಾರಿಗಾದ್ರೂ ಗೊತ್ತಾಗಿಲ್ಲ ಅಂದರೆ ಇದನ್ನು ತಿಳ್ಕೊಳ್ಳಿ. ಚಿನ್ನದ ತೇರು ಎಳಿಸ್ಬೇಕು ಅಂದರೆ ಫಸ್ಟೇ ಬುಕ್ಕಿಂಗ್ ಆಗಿರಬೇಕಂತೆ. ಅದು ಒಂದೇ ರೌಂಡ್ ಹಾಕೋದು. ಸೊ ಆ ಒಂದು ಎಲ್ಲ ಟಿಕೆಟ್ಗಳನ್ನೂ ಕಲೆಕ್ಟ್ ಮಾಡಾದ್ಮೇಲೆ ಒಂದು ಸರಿ ಅಷ್ಟೇ ಅದು ಒಂದು ರೌಂಡ್ ಬರುತ್ತೆ, ಅದು ಮುಗೀತಷ್ಟೇ. ಮತ್ತಿನ್ಯಾರೇ ಎಕ್ಸ್ಟ್ರಾ ಹೋದ್ರೂ ಅವ್ರು ಮತ್ತೆ ತೇರು ತೆಗಿಯಲ್ಲ ಆಚೆಗೆ. ಸೊ ಇದೊಂದು ನಮಗೆ ಗೊತ್ತಿರಲಿಲ್ಲ. ಅಂದರೆ ದೇವಸ್ಥಾನಕ್ಕೆ ತುಂಬ ಸರಿ ಹೋಗಿದ್ದೀವಿ, ಬಟ್ ನಾವು ಯಾವತ್ತೂ ಈ ಥರ ಸೇವೆಗಳನ್ನ ಮಾಡಿಸಿರ್ಲಿಲ್ವಲ್ಲ. ಸೊ ಹಾಗಾಗಿ ನಮಗೆ ಗೊತ್ತಾಗಲಿಲ್ಲ ಇದು. ನೈಟು ನಾವು ಇಲ್ಲಿಂದ ಬೆಂಗಳೂರು ಬಿಟ್ಟಾಗಲೇ 2 ಗಂಟೆ ಆಗಿತ್ತು. ನಾವು ರೀಚ್ ಆಗೋಷ್ಟರಲ್ಲಿ 8:15 8:15 ಆಗಿತ್ತು. ಸೊ ಅದು ನೋಡಿರ್ಬೋದು ವೀಡಿಯೋದಲ್ಲಿ ನೀವು. ಅವ್ರನ್ನ ವಿಚಾರಿಸ್ಕೊಬರೋಗಿ ಅಂತ ಕೇಳಿದ್ವಿ. ಅವ್ರು ಹೇಳಿದ್ರಂತೆ ಮಾರ್ನಿಂಗ್ 11 ಗಂಟೆಗೆ ಬಂದು ಟಿಕೆಟ್ ತೊಗೊಂಡು ಕನ್ಫರ್ಮ್ ಮಾಡ್ಕೊಂಡಿರ್ಬೇಕಂತೆ ಅಂತ ಹೇಳಿದ್ರು. ಏನಕ್ಕೆ ಅಂತ ಅಂದರೆ, ಚಿನ್ನದ ತೇರು ಎಳಿಸ್ಬೇಕಾದ್ರೆ ಕಳಶ ಕೊಡ್ತಾರೆ. ಸೊ 6 ಗಂಟೆಗೆ ಕಳಶ ಕೊಟ್ಬಿಡ್ತಾರೆ. 7 ಗಂಟೆಗೆ ತೇರು ಎಳಿತಾರೆ. 7ರಿಂದ 8 ಅಂತ ಹಾಕಿರ್ತಾರೆ. ಬಟ್ 1 hour ಅದು ಎಳೆಯೋದೇ ಇಲ್ಲ. ಜಸ್ಟ್ ಒಂದು ರೌಂಡ್ ಹಾಕ್ಬಿಟ್ಟು ಮತ್ತೆ ಒಳಗಡೆ ಹೋಯ್ತು ಅಂದರೆ ಮತ್ತೆ ಅವ್ರು ಆಚೆ ತೆಗಿಯಲ್ವಂತೆ. ಸೊ ಈ ಒಂದು ನಮಗೆ ವಿಷಯ ಗೊತ್ತಿರಲಿಲ್ಲ. ಸೊ ಇದೊಂದು ಫಾಲ್ಟ್ ಮಾಡ್ಕೊಂಡ್ವಿ. ಸೊ ಓಕೆ, ಬರೋದು ಬಂದುಬಿಟ್ಟಿದ್ದೀವಿ. ಯಾಕೆಂದರೆ ಪಾಪುನ ಅಷ್ಟು ದೂರ ಕರ್ಕೊಂಡು ಹೋಗಿದ್ದೆ ಹೆಚ್ಚು ನಾವು. ಅವನು ಟ್ರಾವೆಲಲ್ಲಿ ಸುಮ್ಮನೆ ಇರಲ್ಲ, ತುಂಬ ಕಿರಿಕಿರಿ ಮಾಡ್ತಾಯಿದ್ದ. ಸೊ ಮತ್ತೆ ಪೋಸ್ಟ್ಪೋನ್ ಮಾಡಿದ್ರೆ ಮತ್ತೆ ನಾವು ಹೋಗೋದಕ್ಕಾಗಲ್ಲ. ಪಾಪುನ ಎತ್ಕೊಂಡೇ ಹೋಗಬೇಕು ಎರಕೆ ತೀರ್ಸೋಣ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಸರಿ ಬೇಡ ಬಿಡು, ಚಿನ್ನದ ತೇರು ಮಿಸ್ ಆಯ್ತಲ್ಲ, ಅಟ್ಲೀಸ್ಟ್ ಬೆಳ್ಳಿ ತೇರಾದರೂ ಹೇಳ್ಸೋಣ, ಮಾರ್ನಿಂಗ್ ಇರೋಣ ಅಂತ ಹೇಳ್ಬಿಟ್ಟು. ಹೇಗಿದ್ರು ಹೋಗಿದ್ದು ನಾವು 8:30 ಆಗಿಬಿಟ್ಟಿತ್ತು. ಡೈರೆಕ್ಟ್ ಹೋಗ್ತಿದ್ದಂಗೆ ದರ್ಶನ ಕೊಟ್ಟೋದ್ವಿ ಅಲ್ಲ. ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬರೋಷ್ಟೇ 9:30 9:45 ಏನೋ ಆಗಿತ್ತು. ಸೊ ಮತ್ತೆ ರಿಟರ್ನ್ ಬರೋದೇನು, ಒಂದಿನ ಸ್ಟೇ ಆಗಿಬಿಡೋಣ. ಮಾರ್ನಿಂಗು 8 ಗಂಟೆಗೇನೋ ಬೆಳ್ಳಿ ರಥ ಎಳಿಯೋದು ಇತ್ತು. ಸೊ ಅದಕ್ಕಾದರೂ ಮಾಡಿಬಿಟ್ಟು ಬರೋಣ. ಬರೋದು ಬಂದುಬಿಟ್ಟಿದ್ದೀವಿ, ಮತ್ತೆ ಮಿಸ್ ಮಾಡ್ಕೊಳ್ಳೋದು ಬೇಡ, ಮತ್ತೆ ಇನ್ನು ಯಾವಾಗ ಬರೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. ಅಮ್ಮಗೆ ಬೇರೆ ರಜೆ ಇರಲ್ಲ, ನಾವು ಬೇರೆ ಶಾಪ್ ಕ್ಲೋಸ್ ಮಾಡಬೇಕು. ಆ್ಯಂಡ್ ಪಾಪು ಕಂಫರ್ಟಬಲ್ ಇರಲ್ಲ, ಅವನ್ನ ಬಿಟ್ಟು ಹೋಗೋದಕ್ಕೂ ಆಗಲ್ಲ ನಾವು. ಸೊ ಹಾಗಾಗಿ ಏನು ಮಾಡಿದ್ವಿ, ನಾವೇ ಓಕೆ ಬಿಡು ಈ ಸರಿ ತಪ್ಪಾಗಿದೆ ಅಂತ ಹೇಳ್ಬಿಟ್ಟು ಅಟ್ಲೀಸ್ಟ್ ಬೆಳ್ಳಿ ತೇರಾದರೂ ಎಳಿಸ್ಬಿಟ್ಟು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಟ್ ನಾವು ಚಿನ್ನದ್ದು ಬೆಳ್ಳಿದ್ದು ಅಂತ ಏನು ಅಂದ್ಕೊಂಡಿರ್ಲಿಲ್ವಂತೆ ಅಮ್ಮ. ಸೊ ಏನೋ ಒಂದು ವಿಷಯಕ್ಕೆ ತೇರು ಎಳಿಸ್ತೀನಿ ಅಂತ ಅಂದ್ಕೊಂಡಿದ್ರಂತೆ. ಸೊ ಅದಾದಮೇಲೆ ನಾವೇ ಓಕೆ ಚಿನ್ನದ ತೇರೆ ಎಳಿಸ್ಬಿಡೋಣ, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು, ಕಳಶ ಎಲ್ಲ ಕೊಡ್ತಾರಲ್ಲ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಬಟ್ ಅದಾಗಲಿಲ್ಲ. ಹೇಗಿದ್ರು ಬರೋದು ಬಂದಿದ್ದೀವಿ, ಬರಿಗೈಯಲ್ಲಿ ಹೋಗಬಾರ್ದು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದ್ವಿ, ನೈಟ್ ಡಿಸೈಡ್ ಮಾಡಿಕೊಂಡು ಅಟ್ಲೀಸ್ಟ್ ಮಾರ್ನಿಂಗ್ ಆದರೂ ಆ ಒಂದು ಕೆಲಸನ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಫಿಕ್ಸ್ ಆದ್ವಿ ನಾವು, ಬೆಳ್ಳಿ ತೇರನ್ನ ಎಳ್ಸೋಣ ಅಂತ ಹೇಳ್ಬಿಟ್ಟು. ಸೊ ಅದೊಂದು ಮಾಡ್ಕೊಂಬಂದ್ವಿ. ಯಾರಿಗಾದರೂ ಗೊತ್ತಾಗಿಲ್ಲ ಅಂದರೆ ಇದೊಂದು ತಿಳ್ಕೊಳ್ಳಿ, ನಮಗೂ ಗೊತ್ತಿರಲಿಲ್ಲ ಫಸ್ಟ್ ಟೈಮು. ಬಟ್ ಅಂದರೆ ದೇವಸ್ಥಾನಕ್ಕೆ ತುಂಬ ವರ್ಷದಿಂದ ಹೋಗ್ತಾಯಿದ್ದೀವಿ ನಾವು, ನಾನು ಚಿಕ್ಕ ಹುಡುಗಿಯಿಂದನೂ ಹೋಗ್ತಾಯಿದ್ದೀವಿ. ಬಟ್ ಈ ಥರದ್ದು ಸೇವೆಗಳ ಬಗ್ಗೆ ನಾವು ತಿಳ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಇದೊಂದು ಮಿಸ್ಟೇಕ್ ಆಯಿತು. ಮಿಸ್ಟೇಕ್ ಅಂತೇನಿಲ್ಲ, ಬರಿಗೈಲಂತೂ ಬರಲಿಲ್ಲ, ಕೆಲಸ ಮುಗಿಸಿನೇ ಬಂದಿದ್ದೀವಿ. ಸೊ ಅದೊಂದು ಇದಾಯಿತು. ಬಟ್ ನಂಗೆ ಚಿನ್ನದ ತೇರು ಎಳಿಸ್ಬೇಕು ಅಂತ ಇಷ್ಟ. ಏನಕ್ಕೆ ಅಂದರೆ ಅದು ಕಳಶ ಎಲ್ಲ ಕೊಡ್ತಾರೆ. ಸೊ ಅದೊಂದು ಖುಷಿ ಇತ್ತು. ಆ್ಯಂಡ್ ಇನ್ನೊಂದು ಏನಂತ ಅಂದರೆ, ಅಲ್ಲಿ ರೋಡ್ದು ಏನೋ ಕೆಲಸ ಮಾಡ್ತಾಯಿದ್ದಾರೆ, ಅಲ್ಲಿ ಏನೋ ಬೇರೆ ಎಕ್ಸ್ಟ್ರಾ ಮಾಡ್ತಿದ್ದಾರೆ. ಅವಾಗ ನಾವು ದೇವಸ್ಥಾನ ಫುಲ್ ಒಂದು ರೌಂಡ್ ಹಾಕ್ತಿದ್ವಲ್ಲ, ಈಗ ಒಂದು ರೌಂಡ್ ಹಾಕೋದಕ್ಕಾಗಲ್ಲ. ಸುಮ್ಮನೆ ಜಸ್ಟ್ ಅಲ್ಲಿಂದ ಹಿಂಗೆ ಬಂದು ಒಂದು 300 ಮೀಟರ್ಸು ಆಗಲ್ಲ ಅಂತ ಅನಿಸುತ್ತೆ, ಅಷ್ಟೇ ದೂರ ಅದು ಎಳೆಯೋದು. ಸೊ ಒಂದು ರೌಂಡ್ ಮೊದಲೆಲ್ಲ ಒಂದು ರೌಂಡ್ ಬರ್ತಿತ್ತು. ಸೊ ಈಗ ಅದು ಒಂದು ರೌಂಡ್ ಬರಲ್ಲ ಅದು. ಸೊ ಹೋಗಲಿ, ಅದಾದರೂ ಮಾಡ್ಕೊಂಬಂದ್ಬಿಡೋಣ, ಬರಿಗೈಲಿ ಬರಬಾರ್ದು ಅಂದ್ಕೊಂಡ್ರೋ ಕೆಲಸ ಮುಗಿಸ್ಬಿಡ್ಬೇಡ ಅಂತ. ಸೊ ಬೆಳ್ಳಿ ತೇರನ್ನ ಎಳಿಸ್ಬಿಟ್ಟು ಬಂದಿದ್ದೀವಿ. ಅಪ್ಪಂಗೆ ಸಮಾಧಾನ ಆಗಿರುತ್ತೆ ಅಂತ ಅನ್ಕೋತೀವಿ. ಮನಸ್ಸಿಂದ ನಾವು ಏನೇ ಮಾಡಿದ್ರು ಅದು ಖುಷಿ ಆಗುತ್ತೆ ದೇವ್ರಿಗೆ ಅನ್ನೋದು ನನ್ನ ನಂಬಿಕೆ. ಅದನ್ನೇ ಮಾಡಿ ಇದನ್ನೇ ಮಾಡಿ ಅಂತ ದೇವ್ರು ಕೇಳಲ್ಲ, ಅದು ನಮ್ಮ ಖುಷಿಗೆ ನಾವು ಮಾಡ್ತೀವಿ ಅವ್ರಿಗೆ. ಸೊ ಹಾಗಾಗಿ ನನಗೆ ಯಾವುದು ಏನೂ ಅನ್ನಿಸ್ಲಿಲ್ಲ ನನಗೆ ಇದು ತಪ್ಪು ಮಾಡ್ತಾಯಿದ್ದೀವಿ ಅಂತ. ಸೊ ಆದರೂ ಬೇಜಾರಿದೆ, ಚಿನ್ನದ ತೇರು ಎಳಿಸ್ಲಿಲ್ವಲ್ಲ ಅಂತ ಬೇಜಾರಾಗ್ತಿದೆ. ಸೊ ಅಟ್ಲೀಸ್ಟ್ ಇದಾದರೂ ಆಯ್ತಲ್ಲ, ಮುಗೀತಲ್ಲ, ಚೆನ್ನಾಗಾಯಿತು ದರ್ಶನ ಎಲ್ಲ. ಆ್ಯಕ್ಚುಲಿ ಸಂಡೇ ಆಗಿರೋದ್ರಿಂದ ಹೆವಿ ಕ್ರೌಡ್ ಆಗೋಗಿತ್ತು, ತುಂಬ ಜನ ಇದ್ದರು.
ಸೊ ಅದೊಂದು ಇದಾಯಿತು. ಮತ್ತೆಲ್ಲ ಮುಗಿಸ್ಕೊಂಡು ನಮಗೆ ಊಟ ಎಲ್ಲೂ ಅಲ್ಲಿ ತಿನ್ನೋಕ್ಕೆ ಆಗಲಿಲ್ಲ, ನಮ್ಮ ದಾಸೋಹಕ್ಕೆ ಹೋಗೋಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ಅಷ್ಟು ಜನ ಇದ್ದಾರೆ, ಅಷ್ಟು ಕ್ರೌಡ್ನಲ್ಲಿ ಈ ಪಾಪುನ ಎತ್ಕೊಂಡು ಹೋಗಿ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹೊರ್ಗಡೆನೇ ಊಟ ಮಾಡ್ಕೊಬಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಊಟ ತಿಂಡಿ ಎಲ್ಲ ನಾವು ಹೊರ್ಗಡೆನೇ ಮಾಡ್ಕೊಂಡಿದ್ದು. ಅರೌಂಡ್ ನೈಟ್ 1 ಟೈಮ್ ಏನೋ ತಿಂದ್ವಿ ಅಲ್ಲೇ ಹೊರಗಡೆ ಊಟದಲ್ಲಿ. ಮತ್ತು ಮಾರ್ನಿಂಗ್ ಟಿಫನ್ ಒಂದು ಮಾಡಿಕೊಂಡು ನಾವು ಡೈರೆಕ್ಟ್ ಬಂದುಬಿಟ್ವಿ. ಒಂದು 11 o'clock ಏನೋ ಬಿಟ್ವಿ. ಅಲ್ಲಿ ಬಸ್ಗಳಿಗಂತೂ ಹೆವಿ ರಶ್ ಆಗಿಬಿಟ್ಟಿತ್ತು. 11 ಗಂಟೆಗೆ ಬಿಟ್ಟಿದ್ದಕ್ಕೆ 3:30ಗೇನೋ ಬ್ಯಾಂಗ್ಳೂರು ರೀಚ್ ಆಗಿದ್ದೀವಿ ನಾವು. ಫಾಸ್ಟಾಗೆ ಬಂದರು, ಅಂದರೆ ಟ್ರಾಫಿಕ್ ಏನು ಇರಲಿಲ್ಲ, ನಾರ್ಮಲಾಗೆ ಬೇಗ ಬೇಗ ಬಂದುಬಿಟ್ವಿ ನಾವು. ಸೊ ಇದೊಂದು ಬೇಜಾರಾಯ್ತು ಅಷ್ಟೇ, ಅಂದ್ಕೊಂಡಿದ್ದಾಗಲಿಲ್ವಲ್ಲ. ಬಟ್ ಆದರೂ ಮನಸ್ಸಿಂದ ಖುಷಿಯಿಂದ ಇದೊಂದು ಕೆಲಸನ ಮಾಡಿಬಿಟ್ಟು ಬಂದಿದ್ದೀವಿ, ಅದೇ ಒಂದು ದೊಡ್ಡ ಖುಷಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಟೈಮ್ ಆಗಿದೆ, ಇವಾಗ ಮಲ್ಕೊಬಿಡ್ಬೇಕು. ಬಂದ ತಕ್ಷಣ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮಲಗಿದ್ವಿ, ರೆಸ್ಟ್ ಮಾಡಿಬಿಟ್ವಿ. ಬಂದ ತಕ್ಷಣ ರೆಸ್ಟು, ಏಕೆಂದರೆ ಕಾಲು ನಿಜವಾಗ್ಲೂ ಹೊಡ್ತಾ ಬಂದುಬಿಟ್ಟಿತ್ತು. ಬಾಡಿ ಎಲ್ಲ ಪೇಯ್ನ್ ಆಯಿತು, ಟ್ರಾವೆಲ್ ಮಾಡ್ತೀವಲ್ಲ, ಸೊ ಅದೊಂದು ರಿಸ್ಕ್ ಆಗುತ್ತೆ. ಸೊ ಬಂದ ತಕ್ಷಣ ಎಲ್ಲ ರೆಸ್ಟ್ ಮಾಡಿ ಕಾಫಿ ಎಲ್ಲ ಕುಡಿದು ಆಮೇಲೆ ಫ್ರೆಶ್ ಅಪ್ ಆದ್ವಿ. ಸೊ ಇವಾಗ ಊಟ ಮಾಡಿ ಮಲ್ಕೋಬೇಕು. ಸೊ ಖುಷಿ ಆಯಿತು ದೇವ್ರ ಕಾರ್ಯ ಮಾಡಿದ್ದು ನನಗೆ. ಬೆಟ್ಟಕ್ಕೆ ಪಾಪನ 8 months ಬೇಬಿ ಇದ್ದಾಗ ಎತ್ಕೊಂಡೋಗಿದ್ದು. ಸೊ 2 years ಕಂಪ್ಲೀಟ್ ಆದಮೇಲೆ ಎತ್ಕೊಂಡೋಗಿದ್ದೀನಿ. ಸೊ ಇನ್ನು ಮುಂದೆ ಪಾಪು ಸ್ವಲ್ಪ ದೊಡ್ಡದಾಗೋವರೆಗೂ ಕರ್ಕೊಂಡೋಗೋದು ಹಿಂಸೆ, ಯಾಕೆಂದರೆ ಅವನು ಬಸ್ಸಲ್ಲಿ ಕಂಫರ್ಟಬಲಾಗಿ ಕುತ್ಕೊಳ್ಳಲ್ಲ. ಸೊ ಅದೊಂದು ಬೇಜಾರಾಗುತ್ತೆ. ಸೊ ನೋಡೋಣ, ನೆಕ್ಸ್ಟ್ ಇಯರ್ ಆದರೂ ಇಲ್ಲ ಈ ವರ್ಷದಲ್ಲೇ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಪಾಪುನ ಅಮ್ಮನ ಹತ್ರನೇ ಬಿಟ್ಬಿಟ್ಟು ಮತ್ತೆ ನಾನು ನಮ್ಮ ಯಜಮಾನ್ರು ಇಬ್ಬರು ಹೋಗಿ ಮಾಡ್ಕೊಬರೋಣ, ಪೂಜೆ ಮಾಡಿಸ್ಕೊಬರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಈ ಇಯರ್ ಆಗುತ್ತೋ ನೆಕ್ಸ್ಟ್ ಇಯರ್ ಆಗುತ್ತೋ ಗೊತ್ತಿಲ್ಲ. ಟೈಮ್ ಸಿಕ್ಕಾಗಂತೂ ಹೋಗ್ತಾನೆ ಇರ್ತೀವಿ. ಆ್ಯಂಡ್ ಇಲ್ಲಿಗೆ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತೀನಿ. ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ನನಗೂ ನೀವು ಸಪೋರ್ಟ್ ಮಾಡ್ತಿದ್ರೆ ಹೆಚ್ಚಿನ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ನನಗೂ ಖುಷಿ ಆಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.